ನಮಸ್ತೆ ಗೆಳೆಯರೇ, ಇವತ್ತಿನ ವಿಷಯ ಏನಂತಂದರೆ ಓಕಿನೋವಾ ಸ್ಕೂಟರ್ಸ್. ಈ ಸ್ಕೂಟರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮಂಡ್ಯದ ಸ್ಮಾರ್ಟ್ ಸಿಟಿ ಮೋಟರ್ಸ್ ಎಂಬ ಶೋರೂಮ್ಗೆ ಭೇಟಿ ಕೊಡೋಣ. ಓಕಿನೋವಾ ಸ್ಕೂಟರ್ಸ್ ಇದೊಂದು ವಿದ್ಯುತ್ ಚಾಲಿತ ಸ್ಕೂಟರ್ ಆಗಿರುತ್ತೆ. ಈ ಒಂದು ಸ್ಕೂಟರ್ಗೆ ಪೆಟ್ರೋಲ್, ಡೀಸೆಲ್, ಆಯಿಲ್ ಇವ್ಯಾವುದೂ ಅವಶ್ಯಕತೆ ಇರೋದಿಲ್ಲ. ಚಾರ್ಜ್ ಮಾಡಿ ಓಡಿಸಿ. ಈ ಒಂದು ಸ್ಕೂಟರ್ನ ಸರ್ಕಾರ ಕೂಡ ಪ್ರೋತ್ಸಾಹಿಸ್ತಾ ಇದೆ. ಯಾಕಂದರೆ ಈಗ ವಾಯು ಮಾಲಿನ್ಯ ಹೆಚ್ಚಾಗಿದೆ. ಎಲ್ಲೆಂದರಲ್ಲಿ ಗಾಡಿಗಳ ಹೊಗೆಯಿಂದ ಜನ ಕೂಡ ಸಾಯ್ತಾ ಇದ್ದಾರೆ, ಹಾಗೂ ಪ್ರಕೃತಿ ಕೂಡ, ವಾತಾವರಣ ಕೂಡ ಹದಗೆಡ್ತಾ ಇದೆ. ಹಾಗಾಗಿ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಹೆಚ್ಚು ಮಾನ್ಯತೆಯನ್ನು ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ಈ ಸ್ಕೂಟರ್ಗಳಿಗೆ ಸರ್ಕಾರದ ವತಿಯಿಂದ ಪ್ರೋತ್ಸಾಹಧನ, ಸಬ್ಸಿಡಿ ಕೂಡ ಸಿಗುತ್ತೆ. ಈ ವಿಡಿಯೋದಲ್ಲಿ ಓಕಿನೋವಾದ ಪ್ರೇಸ್ ಪ್ರೋ ಅನ್ನೋ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಹಾಗೂ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ತಲುಪ್ತವೆ. ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಯಾಕೆ ತಗೋಬೇಕು ಅಂತ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ಇದ್ರ ಬಗ್ಗೆ ಸ್ಪೆಸಿಫಿಕೇಷನ್ ಹಾಗೂ ಇದರ ಹೇಗೆ ಯೂಸ್ ಮಾಡೋದು, ಇದರ ಕಾರ್ಯವೈಖರಿ ಹೇಗೆ ಅನ್ನೋದನ್ನ ಶೋರೂಮ್ ಮ್ಯಾನೇಜರ್ ಅವರು ವಿವರಿಸ್ತಾರೆ. ನಾನು ಯಾಕೆ ತಗೋಬೇಕು ಅನ್ನೋ ಒಂದಷ್ಟು ಪಾಯಿಂಟ್ಸ್ನ ಹೇಳ್ತೀನಿ. ಇದೊಂದು ಈಕೋ ಫ್ರೆಂಡ್ಲಿ ಗಾಡಿಯಾಗಿರುತ್ತೆ. ವಾಯು ಮಾಲಿನ್ಯನ ತಡೆಗಟ್ಟೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಹಾಗೂ ದಿನೇ ದಿನೇ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಮುಂದೆ ಪೆಟ್ರೋಲ್ ಸರಬರಾಜು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಬೇರೆ ದೇಶನ ಅವಲಂಬಿಸಿರ್ತೀವಿ ಪೆಟ್ರೋಲ್ಗಾಗಿ. ಅಲ್ಲಿಂದ ಸರಬರಾಜು ಆದ್ರೂ ಪೆಟ್ರೋಲ್ ಬೆಲೆ ಎಷ್ಟಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಇದೊಂದು ಎಲೆಕ್ಟ್ರಾನಿಕ್ ಸ್ಕೂಟರ್ ಆಗಿರೋದ್ರಿಂದ ಜೇಬಿನೊಳಗಿರೋ ಮೊಬೈಲ್ನ ಹೇಗೆ ಯೂಸ್ ಮಾಡ್ತೀವೋ ಚಾರ್ಜ್ ಮಾಡಿಕೊಂಡು ಹಾಗೆ ಇದನ್ನು ಚಾರ್ಜ್ ಮಾಡ್ಕೋಬೋದಾಗಿರುತ್ತೆ. ನೋಡಿ, ಚಾರ್ಜ್ ಮಾಡ್ಕೊಳ್ಳೋದು ಬರೀ ಬೈಕಲ್ಲಿದ್ದರೆ ಮಾತ್ರ ಚಾರ್ಜ್ ಮಾಡ್ಕೊಳ್ಳೋದಲ್ಲ, ಬ್ಯಾಟ್ರಿನ ರಿಮೂವ್ ಮಾಡಿ ಮನೇಲೂ ನಾವು ಚಾರ್ಜ್ ಮಾಡ್ಕೋಬೋದಾಗಿರುತ್ತೆ. ಆ ರೀತಿಯಾದ ಒಂದು ವ್ಯವಸ್ಥೆ ಈ ಬೈಕ್ನಲ್ಲಿ ಇರುತ್ತೆ. 2 ರಿಂದ 3 ಗಂಟೆ ಚಾರ್ಜ್ ಮಾಡಿ 110 ಕಿಲೋಮೀಟರ್ ಮೈಲೇಜ್ನ ನೀವು ಪಡಿಬೋದಾಗಿರುತ್ತೆ. ಇಂಡಿಯಾದ ನಂಬರ್ 1 ಎಲೆಕ್ಟ್ರಿಕ್ ಸ್ಕೂಟರ್ ಕಂಪನಿ ಓಕಿನೋವಾ ಆಗಿರುತ್ತೆ. ಲಾಸ್ಟ್ ಇಯರ್ ಅತಿ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳು ಈ ಕಂಪನಿಯಿಂದ ಸೇಲ್ ಆಗಿರುತ್ತೆ. ಈ ಸ್ಕೂಟರ್ನ ಸ್ಪೆಸಿಫಿಕೇಷನ್ ಏನು, ಫೀಚರ್ಸ್ ಏನು, ಹಾಗೂ ಎಷ್ಟು ಮೈಲೇಜ್ ಸಿಗುತ್ತೆ, ಯಾವ ಯಾವ ಮೋಡ್ನಲ್ಲಿ ಹೋದರೆ ಎಷ್ಟು ಮೈಲೇಜ್ ಸಿಗುತ್ತೆ, ಎಷ್ಟು ಮೋಡ್ಗಳಿವೆ ಈ ಸ್ಕೂಟರ್ನಲ್ಲಿ, ಹಾಗೂ ಈ ಸ್ಕೂಟರ್ನ ಎಕ್ಸ್-ಶೋರೂಮ್ ಪ್ರೈಸ್ ಏನು, ಆನ್ ರೋಡ್ ಪ್ರೈಸ್ ಏನು, ಈ ಸ್ಕೂಟರ್ಗೆ ಸರ್ಕಾರದ ವತಿಯಿಂದ ಎಷ್ಟು ಪ್ರೋತ್ಸಾಹಧನ, ಸಬ್ಸಿಡಿ ಸಿಗುತ್ತೆ, ಇವೆಲ್ಲವನ್ನು ನಾನು ಹೇಳೋಕ್ಕೂ ಬದಲು ಈ ಶೋರೂಮ್ನ ಮ್ಯಾನೇಜರೇ ವಿವರಿಸ್ತಾರೆ. ಬನ್ನಿ ಸರ್, ಮಾಹಿತಿ ಕೊಡಿ ಸರ್. ರಿಮೋಟ್ ಓಕೆ ಸರ್, ಇದು ಬಂದು ನಿಮಗೆ ಲಾಕ್ ಬಟನ್ ಬರುತ್ತೆ. ಓಕೆ ಸರ್. ಜಸ್ಟ್ ನೀವು ರಿಮೋಟಲ್ಲಿ ಲಾಕ್ ಮಾಡಿದ್ರೆ ಓಕೆ. ಈಗ ವೆಹಿಕಲ್ ಲಾಕ್ ಆಗಿದೆ. ವೆಹಿಕಲ್ನ ಎತ್ತಕ್ಕೂ ಆಗಲ್ಲ, ಓಕೆ, ಜೊತೆಗೆ ತಳ್ಳಕ್ಕೂ ಆಗಲ್ಲ. ತಳ್ಳಿದ್ರೆ ಇಲ್ಲಿಂದ ನಿಮಗೆ ಅಷ್ಟು ದೂರ ಮೂವ್ ಆಗುತ್ತೆ. ಓಕೆ. ಆಟೋಮೆಟಿಕ್ ವೀಲ್ ಲಾಕ್ ಆಗುತ್ತೆ. ಓಕೆ. ಸೊ ಆಗ ಕಳ್ಳರು ಕರೆಯೋಕ್ಕೆ ಇದಾಗಲ್ಲ, ಟೆಸ್ಟ್ ಮಾಡೋಕ್ಕೆ ಯಾವುದೆಲ್ಲ ಆಪ್ಷನ್ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಬೇಕಾದ್ರೆ ಡ್ರೈವ್ ಮಾಡ್ತೀನಿ ಅಂದರೆ ನೀವು ಗಾಡಿನ ಬೇಕಾದ್ರೆ ಡ್ರೈವ್ ಮಾಡಿ ನೋಡ್ಬೋದು. ಲೈಟ್ ಲಾಕ್ ಆಗುತ್ತೆ. ವೀಲ್ ಇವಾಗ ಮುಂದೆ ಹೋಗಲ್ಲ, ಹಿಂದೆ ಹೋಗಲ್ಲ. ಸೌಂಡ್ ಮಾಡುತ್ತೆ, ವೀಲು ಲಾಕ್ ಆಗಿದೆ. ಲಾಕ್ ಆಗುತ್ತೆ. ಸೊ ಅದನ್ನು ಬೇಕಾದಾಗ ಅನ್ಲಾಕ್ ಬಟನ್ ಇರುತ್ತೆ. ಓಕೆ. ಅನ್ಲಾಕ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಓಕೆ. ಆಮೇಲೆ ಇನ್ನೊಂದು ಇದು ಆಪ್ಷನ್ ಬಂದು ಫಸ್ಟು ಲಾಕು, ಅನ್ಲಾಕು. ಓಕೆ. ಸೊ ಇದು ಬಂದು ಎಲ್ಲರೂ ಪಾರ್ಕಿಂಗ್ ಲಾಟ್ಗಳಲ್ಲಿ ನಿಲ್ಲಿಸಿದಾಗ ಸೌಂಡ್ ಏನು ಬರುತ್ತೆ, ಬಂದು ಬೀಪ್ ಸೌಂಡ್ ಬರುತ್ತೆ. ಈ ಥರ ಸೌಂಡ್ ಬರುತ್ತೆ, ವೆಹಿಕಲ್ ಎಲ್ಲದಿಂದ ಫೈನ್ ಮಾಡ್ಬೋದು. ಮತ್ತು ಈ ಆಪ್ಷನ್ ಬಂದು ಈ ಕೀಲೆಸ್ ಎಂಟ್ರಿ. ಹಾಂ ಸರ್. ಸೊ ನೀವು ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ವೆಹಿಕಲ್ ಸ್ಟಾರ್ಟ್ ಆಗಿದೆ. ಕೀಲೆಸ್. ಹಾಂ, ಡೈರೆಕ್ಟ್ ಸ್ಟಾರ್ಟ್ ಆಗಿದೆ. ಓಕೆ. ಸೊ ಇದನ್ನು ರಿಮೋಟಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಬೋದು, ಗಾಡಿನ ಆಫ್ ಮಾಡ್ಬೋದು. ಓಕೆ. ಲಾಕ್ ಆಗಿದೆ. ಮತ್ತು ಇದು ಸಬ್ಸಿಡಿ ಏನು ಕೊಡ್ತಾರೆ ಸರ್ ಗೌರ್ಮೆಂಟಿಂದ? ಸರ್, ಗೌರ್ಮೆಂಟಿಂದ ಬಂದು ನಿಮಗೆ 19,000 ಸಬ್ಸಿಡಿ ಬರುತ್ತೆ. 19,000. ಟೋಟಲ್ ಕಾಸ್ಟ್ ಏನು ಇದು? ಸರ್, ವೆಹಿಕಲ್ ಎಕ್ಸ್-ಶೋರೂಮ್ ಬಂದು 79,277 ಆಗುತ್ತೆ. ಪ್ಲಸ್ 90,000 ಆ್ಯಡ್ ಮಾಡಿಕೊಂಡ್ರೆ 98,277 ಬರುತ್ತೆ. ಓಕೆ. ಆದರೆ ನಿಮಗೆ 90,000 ಲೆಸ್ ಮಾಡಿ 79,277 ಬರುತ್ತೆ. 72,000 73,000 ಆಗುತ್ತೆ.
ಅಲ್ಲ 79,277 ರೂಪಾಯಿ ಬರುತ್ತೆ ಎಕ್ಸ್ ಶೋರೂಮ್. 79,277 ರೂಪಾಯಿ ಎಕ್ಸ್ ಶೋರೂಮ್ ಬರುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ ಬರುತ್ತೆ. ಆನ್ ರೋಡ್ಗೆ ಬರೋದಕ್ಕೆ ಆನ್ ರೋಡ್ಗೆ ನಿಮಗೆ 90,000 ತನಕ ಆಗುತ್ತೆ. 90,000. ಇದೇನು ಜಾಸ್ತಿ ಇನ್ಸೂರೆನ್ಸ್ ಬೇಕಲ್ಲ ಇದಕ್ಕೂ? ಹಾಂ ಸರ್, 5 years ಇನ್ಸೂರೆನ್ಸ್ ಬರುತ್ತೆ. ಓಕೆ. OnePlus ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಬರುತ್ತೆ. RTOನಲ್ಲಿ ಚಾರ್ಜಸ್ ಬೇರೆ ಕಟ್ಟಬೇಕು. RTO ಚಾರ್ಜಸ್. ಜೊತೆಗೆ ಇದರಲ್ಲಿ ಬೆನಿಫಿಟ್ ಏನಂದ್ರೆ ನಿಮಗೆ ರೋಡ್ ಟ್ಯಾಕ್ಸ್ ಬರೋದು. ಓಕೆ ಓಕೆ. ಗೌರ್ಮೆಂಟಿಂದ ರೋಡ್ ಟ್ಯಾಕ್ಸ್ ಫ್ರೀ ಇದೆ ಇದರಲ್ಲಿ. ಓಕೆ ಓಕೆ. ಒಟ್ನಲ್ಲಿ ನಂಬರ್ ಕೊಡ್ತಾರೆ. ಆ ನಂಬರ್ ಬರುತ್ತೆ, ಸೇಮ್ ಸೀರಿಯಲ್ ನಂಬರ್ ಬರುತ್ತೆ. ಓಕೆ. ಇದಕ್ಕೆ ಗ್ರೀನ್ ಬೋರ್ಡ್ ಬರುತ್ತೆ. ಹೌದು, ಗ್ರೀನ್ ಬೋರ್ಡ್ ಬರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್. ಸರಿ ಸರ್. ನಿಮ್ಮ ವೆಹಿಕಲಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ, ಫೀಚರ್ಸ್ ಬೇಕು ಅಂದರೆ ಹಾಂ, ನಿಮಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಬರುತ್ತೆ. ಹಾಂ ಸರ್. ನಿಮಗೆ 2 ರಿಂದ 3 ಗಂಟೆ ಫುಲ್ ಚಾರ್ಜ್ ಆಗುತ್ತೆ. ಓಕೆ. ಫುಲ್ ಚಾರ್ಜ್ ಆದರೆ ನಿಮಗೆ 80 ರಿಂದ 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ. 80 ರಿಂದ 100 ಅಂತ ಏನಕ್ಕೆ ಅಂದರೆ 80 ಆಪ್ಷನ್ ಬರುತ್ತೆ. ಎಕನಾಮಿಕ್ಕು, ಸ್ಪೋರ್ಟಿವು ಮತ್ತು ಟರ್ಬೋ 3 ಆಪ್ಷನ್ ಬರುತ್ತೆ. ಓಕೆ. ಎಕನಾಮಿಕಲ್ಲಿ ನಿಮಗೆ 110 ಕಿಲೋಮೀಟರ್ಸ್ ಬರುತ್ತೆ ಪರ್ ಚಾರ್ಜು. ಸ್ಪೋರ್ಟಿವಲ್ಲಿ ಬಂದು ನಿಮಗೆ 90 ಬರುತ್ತೆ. ಟರ್ಬೋ ಬಂದು 80 ಕಿಲೋಮೀಟರ್ಸ್ ಬರುತ್ತೆ. ನಿಮಗೆ ಟಾಪ್ ಸ್ಪೀಡ್ ಬಂದು 70 ಕಿಲೋಮೀಟರ್ಸ್ ಬರುತ್ತೆ. ಓಕೆ. ನಿಮ್ಮ ಜೊತೆಗೆ ನಿಮಗೆ ಲಾರ್ಜ್ ಬುಟ್ ಸ್ಪೇಸ್ ಬರುತ್ತೆ. ಹಾಂ, ನಿಮ್ಮ ಬೇರೆ ಗಾಡಿ ನೋಡ್ಬೋದು, ಇಷ್ಟ ಎಲ್ಲ ಬರುತ್ತೆ. ಹೌದು ಹೌದು ಬೇರೆ ಲಾಂಗ್ ಬರುತ್ತೆ. ಜೊತೆಗೆ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ನು. ಹೌದು. ಜೊತೆಗೆ ನೀವು ಇಲ್ಲಿ ಮೊಬೈಲ್ ಇಲ್ಲೇ ಇಟ್ಕೋಬೋದು. ಆಮೇಲೆ ಜೊತೆಗೆ ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ಟೋರೇಜ್ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್ ಇದೆ. ಓಕೆ. ಅದು ಎಕ್ಸ್ಟ್ರಾ ಸ್ಟೋರೇಜ್. ನಿಮಗೆ ಇದು ಡಿಟ್ಯಾಚಬಲ್ ಬ್ಯಾಟ್ರಿ. ಹಾಂ ಸರ್. ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದಾಗೆಲ್ಲ ಬ್ಯಾಟ್ರಿ ತೊಗೊಂಡೋಗಿ ಚಾರ್ಜ್ ಚಾರ್ಜ್ ಮಾಡ್ಬೋದು. ರಿಮೂವಬಲ್ ಬ್ಯಾಟ್ರಿ. ಓಕೆ. ಬರುತ್ತೆ. ಆಮೇಲೆ ನಿಮಗೆ ರಿವರ್ಸ್ ಸೆನ್ಸರ್ ಬರುತ್ತೆ. ಹಾಂ ಸರ್. ಜಸ್ಟ್ ನೀವು ಪಾಸ್ ಮಾಡಿ ಒಂದು ಸತಿ ಕಾಲಲ್ಲಿ 2 ಸತಿ ಪುಷ್ ಮಾಡಿದ್ರೆ ಆಟೋಮೆಟಿಕ್ ರಿವರ್ಸ್ ಬರುತ್ತೆ. ಪಾರ್ಕಿಂಗ್ ಈಸಿ ಬರುತ್ತೆ. ಚಾರ್ಜಿಂಗ್ ಆಪ್ಷನ್ ಇದೆ. ಮೊಬೈಲ್ ಚಾರ್ಜ್ ಮಾಡ್ಬೋದು. ಆಮೇಲೆ ಫ್ರಂಟ್ ಬ್ಯಾಕ್ 2 ಡಿಸ್ಕ್ ಬ್ರೇಕ್. ಹೌದು, ಫ್ರಂಟ್ ಮತ್ತು ಬ್ಯಾಕ್ ಡಿಸ್ಕ್ ಬ್ರೇಕ್ ಇರುತ್ತೆ. ಡಿಸ್ಕ್ ಬ್ರೇಕು ವಿತ್ ಅಲಾಯ್ ವೀಲ್ ಟ್ಯೂಬ್ಲೆಸ್ ಟೈರು. ಓಕೆ. ಇದು ಒಂದು ಬ್ಯಾಕ್ ಡಿಸ್ಕ್ ಬ್ರೇಕು ವಿತ್ ಮೋಟರ್ ಬರುತ್ತೆ. ಓಕೆ. ಇಲ್ಲ ಟ್ಯೂಬ್ಲೆಸ್ ಟೈರ್ಸು. ಆಮೇಲೆ ನಿಮಗೆ 2 ಹೈಡ್ರಾಲಿಕ್ ಸಸ್ಪೆನ್ಷನ್ ಬರುತ್ತೆ. ಓಕೆ. ಎರಡೂ ಫ್ರಂಟ್ ಬ್ಯಾಕ್ ಎರಡೂ. ಓಕೆ ಓಕೆ. ಬೇರೆ ಗಾಡಿಗಳಿಗೆಲ್ಲ ಒಂದು ಸೈಡ್ ಬರುತ್ತೆ. ಈಗ ಮಾಮೂಲಿ ನಾರ್ಮಲ್ ಆ್ಯಕ್ಟಿವಾ ಬೈಕ್ಗೆಲ್ಲ ಒಂದು ಸೈಡ್ ಬರುತ್ತೆ. ಈ ಬೈಕಿಗೆ 2 ಕಡೆ ಸಸ್ಪೆನ್ಷನ್ ಬರುತ್ತೆ. ಅದೊಂದು ಒಳ್ಳೆ ವಿಷಯ. ಫುಟ್ ರೆಸ್ಟು, ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ. ಗ್ಯಾಬ್ರೇಜ್ ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ನಿಮಗೆ ಮೇನ್ ಗುಡ್ ಸ್ಪೇಸ್ ಅಡ್ಜಸ್ಟ್ ಮಾಡ್ಕೋಬೋದಾದ ಲಿವರ್ ಅಡ್ಜಸ್ಟ್. ಈಗ ಏನಂದರೆ ಈ ಅಡ್ಜಸ್ಟಬಲ್ ಏನಂದರೆ, ಹೌದು, ಕೆಲವ್ರಿಗೆ ಕೈದು ತುಂಡ ಇರುತ್ತೆ, ಉದ್ದ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೋದಾಗಿರುತ್ತೆ. ಆಮೇಲೆ ನಿಮಗೆ LED ಲೈಟ್ಸ್. ಹೌದು, ನಿಮಗೆ ಪಾರ್ಕಿಂಗೆಲ್ಲ ತುಂಬ ಸ್ಟೈಲಿಶ್ ಆಗಿರುತ್ತೆ. ಹೌದು ಹೌದು. LED ಲೈಟ್ಸು, ಐ ಬೀಮು, ಲೋ ಬೀಮು. ಇಂಡಿಕೇಟರು LED ಲೈಟ್ಸು. ಇಂಡಿಕೇಟರ್ ಮಾಮೂಲಿ ಬಲ್ಬ್. ಇಂಡಿಕೇಟರ್ ಕೀ ಆಫ್ ಮಾಡಿದ್ರು 7 ಸೆಕೆಂಡ್ ಹಂಗೆ ಆನಲ್ಲಿ ಇರುತ್ತೆ. ಲೈಟ್ 30 ಸೆಕೆಂಡ್ ಹಂಗೆ ಇರುತ್ತೆ. 30 ಸೆಕೆಂಡ್ ಇರುತ್ತಾ? ಈಗ ನಾನು ಆಫ್ ಮಾಡಿ ತೆಗೆದಿದ್ದೀನಿ. ಹಾಂ. ಈಗ ನಿಮಗೆ 30 ಸೆಕೆಂಡ್ಸು ಏನಾದರೂ ನಿಮಗೆ ಹೋದಾಗ ಏನಾದರೂ ಕಷ್ಟ ನಿಲ್ಲಿಸಿದಾಗ ಡಾರ್ಕ್ ಏನಾದರೆ ನಿಮಗೆ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡೋಷ್ಟು ಬೆಳಕಿರುತ್ತೆ. ಬೆಳಕಿದೆ ನೋಡಿ ಅದು ಆಫ್ ಆಗುತ್ತೆ. ಸ್ನೇಹಿತರೆ. ಇದರ ಪ್ರೈಸ್ ಬಂದು ಆನ್ ರೋಡ್ 90,000 ಆಗುತ್ತೆ. ಎಕ್ಸ್ ಶೋರೂಮ್ ಪ್ರೈಸ್ 80,000 ಆಗುತ್ತೆ. 19,000 ನಿಮಗೆ ಗೌರ್ಮೆಂಟಿಂದ ಸಬ್ಸಿಡಿ ಸಿಗುತ್ತೆ. ಓಕೆ. ರಿಮೂವಬಲ್ ಬ್ಯಾಟ್ರಿ ಇರುತ್ತೆ. 3 ಅವರ್ ಚಾರ್ಜ್ ಹಾಕಿದ್ರೆ 95 ಕಿಲೋಮೀಟ್ರು ಮೈಲೇಜ್ ಕೊಡುತ್ತೆ. ಈಕೋ ಮೋಡ್, ಸ್ಪೋರ್ಟಿ ಮೋಡ್. ನೀವು ಯಾವ ಮೋಡಲ್ಲಿ ಬೈಕ್ ಓಡಿಸ್ತೀರೋ ಅಷ್ಟು ಮೈಲೇಜ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸರ್. ಏನ್ರಿ ಇಷ್ಟೊಂದು ಚೆನ್ನಾಗಿದೆಯಲ್ರಿ ಇದೊಂದು ಎಲೆಕ್ಟ್ರಿಕ್ ಸ್ಕೂಟರು. ಒಳ್ಳೆ ಸ್ಪೆಸಿಫಿಕೇಷನ್ ಇದೆ, ಹಾಗೂ ಡಿಸ್ಕ್ ಬ್ರೇಕ್ಗಳಿದೆ ರೇರ್ ಮತ್ತು ಫ್ರಂಟ್, ಹಾಗೂ ಒಳ್ಳೆ LED ಲೈಟ್ಗಳು ಕೂಡ ಇದೆ. ಸೇಫ್ಟಿ ವೈಸ್ ಕಳ್ಳ ಎತ್ಕೊ ಹೋಗಬಾರ್ದು, ಅಷ್ಟು ದೂರ ಹೋದರೆ ಸಾಕು ಬಡ್ಕೊಳ್ಳುತ್ತೆ. ಕಾರಲ್ಲಿರೋ ಆಪ್ಷನ್ಸ್ ಎಲ್ಲ ಇದೆಯಲ್ರಿ ಇದರಲ್ಲಿ. ಕಾರ್ನ ಹೇಗೆ ಆನ್ ಆ್ಯಂಡ್ ಆಫ್ ಮಾಡ್ತೀವೋ ದೂರದಲ್ಲಿ ಕೂತ್ಕೊಂಡು ಅದೇ ರೀತಿಯಾಗಿ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ರಿಮೂವಬಲ್ ಬ್ಯಾಟ್ರಿ ಬೇರೆ ಇದೆ. ಇನ್ನೇನು ಬೇಕು ಎಲೆಕ್ಟ್ರಿಕ್ ಸ್ಕೂಟರ್. ಈಗ ಬೇರೆ ಸ್ಕೂಟರ್ನ ತೊಗೊಂಡ್ರೆ 1 ಲಕ್ಷ ಆಗುತ್ತೆ, ಈ ಸ್ಕೂಟರ್ಗೂ 1 ಲಕ್ಷನೇ. ವ್ಯತ್ಯಾಸ ಏನಿಲ್ಲ. ನಿಮಗಿನ್ನೂ ಬೆಲೆ ಉಳಿತಾಯ, ಪೆಟ್ರೋಲ್ ಉಳಿತಾಯ ಆಗುತ್ತೆ, ಹಾಗೂ ಇದಕ್ಕೆ 3 ವರ್ಷಗಳ ವಾರಂಟಿ ಕೊಡ್ತಾರೆ. ಸರ್ಕಾರದಿಂದ ಸಬ್ಸಿಡಿ ಬೇರೆ ಸಿಗುತ್ತೆ. ಇನ್ನೇನು ಬೇಕು ನಿಮಗೆ? ಹಾಗಂತ ನಿಮಗೆ ಇದೇ ಸ್ಕೂಟರ್ನ ತೊಗೊಳ್ಳಿ ಅಂತ ಹೇಳ್ತಿಲ್ಲ, ನಿಮ್ಮ ಆಯ್ಕೆ. ನಿಮಗೆ ಪರಿಸರ ಕಾಳಜಿ ಇದ್ದರೆ ಹಾಗೂ ಪೆಟ್ರೋಲ್ನ ಸೇವ್ ಮಾಡಬೇಕು ಅನ್ನೋ ಒಂದು
ದೂರದೃಷ್ಟಿ ಇದ್ದರೆ ಈ ಸ್ಕೂಟರ್ನ ತೊಗೋಬೋದಾಗಿರುತ್ತೆ. ನಿಮಗೆ ದಿನ ಬಳಕೆಯಲ್ಲಿ ಪೆಟ್ರೋಲ್ ಎಷ್ಟು ವೇಸ್ಟ್ ಆಗುತ್ತೆ, ಪೆಟ್ರೋಲ್ಗೆ ಎಷ್ಟು ಕಾಸು ಹಾಕ್ತೀರಾ, ಇದನ್ನು ಚಾರ್ಜ್ ಮಾಡಿದ್ರೆ KEBಗೂ ನಾವು ದುಡ್ಡು ಕಟ್ಟಲೇಬೇಕಾಗುತ್ತೆ, ಅದು ಬೇರೆ ವಿಷಯ. ಆದರೆ ಈ ಸ್ಕೂಟರ್ನ ತೊಗೊಂಡ್ರೆ ಪರಿಸರ ಕಾಳಜಿ ಇರುತ್ತೆ, ಫ್ರೆಶ್ ಏರ್ನ ನಾವು ಸಮಾಜಕ್ಕೆ ಕೊಡ್ಬೋದಾಗಿರುತ್ತೆ. ಈ ಸ್ಕೂಟರ್ನ ತೊಗೊಂಡ್ರೆ ಇದೊಂದು ದೊಡ್ಡ ಉದ್ದೇಶ ಆಗಿರುತ್ತೆ. ನಾನು ಸಿಟಿಲಿ ಮಾತ್ರ ಓಡಾಡೋದು ಗುರು, ಬೇರೆ ಎಲ್ಲೂ ಹೋಗೋದೇ ಇಲ್ಲ. ದೂರದ ಪಯಣ ಅಂತೂ 2 ವೀಲರ್ನಲ್ಲಿ ಮಾಡೋದೇ ಇಲ್ಲ. ಹಂಗಂತಂದರೆ ಈ ಬೈಕ್ನ ತೊಗೊಳ್ಳಿ. 1 ಲಕ್ಷ ಆದರೂ ಪರವಾಗಿಲ್ಲ, 90,000 ಆದರೂ ಪರವಾಗಿಲ್ಲ, ಗೌರ್ಮೆಂಟ್ ಸಬ್ಸಿಡಿ ಕೊಡದೇ ಇದ್ರೂ ಪರವಾಗಿಲ್ಲ. ನಿಮಗೆ ಪರಿಸರ ಕಾಳಜಿ ಇದ್ದರೆ ಈ ಬೈಕ್ನ ತೊಗೊಳ್ಳಿ. 3 ಅವರ್ ಚಾರ್ಜ್ ಮಾಡಿ 110 ಕಿಲೋಮೀಟರ್ ಮೈಲೇಜ್ನ ಪಡೆದುಕೊಳ್ಳಿ. ಇದಾಗಿತ್ತು ಓಕಿನೋವಾದ ಪ್ರೇಸ್ ಪ್ರೋ ಎಲೆಕ್ಟ್ರಿಕ್ ಸ್ಕೂಟರ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.